ಇದೆ ನನ್ನ ಮಕ್ಕಳು ವಿಚಾರದಲ್ಲಿ ಪರಿಹಾರಗಳಲ್ಲಿ ಇನ್ನೊಂದು ಕೆಲವೊಂದು ಈ ಬ್ಲಾಕ್ ಸಾಲ್ಟ್, ಒಣಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿ ಪೀಸ್, ಕರಿಮೆಣಸು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಕರ್ಪೂರ 3 ಕರ್ಪೂರ ಇಷ್ಟು ಹಾಕಿ ಒಂದು ಕವರ್ ಅಲ್ಲಿ ಹಾಕೊಂಡು ಸೇಮ್ ಈ ತರ ಒಂಬಸರಿ ಮಾಡಿ ಇಳಿ ತೆಗೆದ್ಬಿಟ್ಟು ಅದನ್ನ ಹೊರಗಡೆ ತಗೊಂಡು ಸುಟ್ಟಾಕ್ಬೇಕು. ಇದು ಮಂಗಳವಾರ, ಶುಕ್ರವಾರ, ಭಾನುವಾರ ಸಂಜೆ 6 ಗಂಟೆ ಮೇಲೆ ಸುಟ್ಟಾಕಿದ್ರೆ ನಿಮ್ಗೆ ಯಾವುದೇ ದೃಷ್ಟಿ ಆಗಿರ್ಬೋದು, ದಾಟ್ ಆಗಿರ್ಬೋದು, ಏನಾದ್ರೂ ನೆಗೆಟಿವ್ ಪ್ರೋಸೆಸ್ ಆಗಿದ್ರೆ, ತುಂಬಾ ಸಮಸ್ಯೆ ಆಗ್ತಿದ್ರೆ, ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಅದೆಲ್ಲ ಸಾಲ್ವ್ ಆಗುತ್ತೆ, ಮಾಡ್ಬೋದು. ಈ ದೃಷ್ಟಿ ಆಗುತ್ತೆ ಅಂತಾರಲ್ಲ, ದೃಷ್ಟಿ ಆಗೋದು ಅಂದ್ರೆ ಏನು? ದೃಷ್ಟಿ ಅದೇ ಈಗ ನೋಡಿ ಹರಿಶಂಕರ್ ಹರಿಶಂಕರ್ ಏನಪ್ಪಾ ಇಷ್ಟೆಲ್ಲ ಕಲ್ತ್ಬಿಟ್ಟಿದ್ದಾರೆ ಅನ್ನೋದು ಒಬ್ರು ಅಂದ್ರೆ ಓಕೆ, 2, 3, 4, 5 ಅದೇ ದೃಷ್ಟಿ. ಸಿಂಪಲ್, ಅರ್ಥ ಆಯ್ತಾ? ಇಲ್ಲ, ಈ ಸಣ್ಣ ಮಕ್ಕಳಿಗೆ ದೃಷ್ಟಿ ಆಗಿದೆ ಅನ್ಬಿಟ್ಟು ನಾನ್ ನೋಡಿರೋದು ಏನ್ ಮಾಡ್ತಾರೆ, ಮೆಣಸಿನಕಾಯಿ ಎಲ್ಲ ಮಕ್ಕಳಿಗೆ ಹೇಗೆ ದೃಷ್ಟಿ ಖಂಡಿತ ಆಗತ್ತೆ. ಅವ್ರು ಏನಂದ್ರೆ ಚಿಕ್ಕ ಮಕ್ಕಳಿಗೆ ಊಟ ಮಾಡೋದು ಹೊರಗಡೆ ಕರ್ಕೊಂಡ್ಬಂದು ಓಡಾಡಿಸ್ತಾರೆ, ಅದು ದೃಷ್ಟಿ ಆಗತ್ತೆ. ಎಷ್ಟು ಸೂಪರ್ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ ಪಾಪ ಅಂತ ಮುಟ್ಟೋದು. ಒಬ್ಬೊಬ್ರು ಕಣ್ಣು ಸರಿ ಇಲ್ಲ, ಹೇಗಂದ್ರೆ ರಾಹು ಕಣ್ಣು ಅಂತಿರ್ತೀವಿ. ಯಾಕಂದ್ರೆ ಅದು ಗಣಗಳಲ್ಲಿ ಬರುತ್ತೆ, ಮನುಷ್ಯ ಗಣ, ದೇವಗಣ, ರಾಕ್ಷಸ ಗಣ ಅಂತ. ಆ ರಾಕ್ಷಸ ಗಣ ಇದ್ದವ್ರದ್ದು ಕಣ್ಣೇನೋ ದೃಷ್ಟಿ ಮಕ್ಕಳ ಮೇಲೆ ಬಿದ್ರೆ ಖಂಡಿತ ದೃಷ್ಟಿ ಆಗತ್ತೆ. ಚೆನ್ನಾಗಿ ಊಟ ಮಾಡೋನು ಊಟ ಮಾಡಿದಿರೋ ಸೈಲೆಂಟ್ ಆಗ್ಬಿಡ್ತಾನೆ. ಅವ್ರು ಊಟ ಮಾಡುವಾಗ ಏನಾದ್ರು ಅವ್ರ ಮುಂದೆ ಬಂದ್ರು ಅಂದ್ರೆ ಓ ಅಷ್ಟೇ, ಏನಪ್ಪಾ ನಿಮ್ ಮಗು ಇಷ್ಟು ತಿನ್ನುತ್ತೆ ಅಂದ್ರೆ ಮುಗೀತ ಅಷ್ಟೇ. ಅದೇ ದೃಷ್ಟಿ, ಸಿಂಪಲ್. ಈ ದೃಷ್ಟಿ ಹೇಗೆ ನಿವಾರಣೆ ಮಾಡ್ಕೋಬೇಕಂದ್ರೆ ಕೆಲವೊಂದು ಉಪ್ಪಲ್ಲೇ ನೋಡಿ 1 ಇಡೀ ಉಪ್ಪು ತಗೋಬೇಕು ಮಕ್ಕಳಿಗೆ. ಈ ತರ 9 ಸರಿ, ಈ ತರ ಹಿಳಿ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ ಚೆಲ್ದ್ರೆ ದೃಷ್ಟಿ ಹೋಗುತ್ತೆ. ಅವ್ರಿಗೆ ಏನಾದ್ರು ಸಮಸ್ಯೆಗಳು ಆಯ್ತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಉಪ್ಪು ತಗೊಂಡು ನಿವಾರಣೆ ಮಾಡ್ಬೋದು. ಕೆಲವೊಂದು ಕಾಳು ಮೆಣಸು ಇರುತ್ತಲ್ಲ, ಆ ಕಾಳು ಮೆಣಸು, ಕರಿ ಮೆಣಸಲ್ಲೂ ದೃಷ್ಟಿ ಮಾಡ್ಬೋದು. ಈ ತರ 3 ಸರಿ ಹಿಳಿ ತೆಗೆದು ಹೊರಗಡೆ ಬಿಸಾಕಿದ್ರೆ, ಒಂದು ಗಿಡದ ಮೇಲೆ ಬಿಸಾಕ ಆ ದೃಷ್ಟಿ ಹೋಗುತ್ತೆ. ಕೆಲವೊಂದು ಮಕ್ಕಳಿಗೆ ಮಾಡ್ಬೋದು. ಇದು ಖಂಡಿತ ಪರಿಹಾರ ಮಾಡ್ಬೋದು. ಇನ್ನೊಂದು ಪ್ರಶ್ನೆ ಇದ್ರ ಜೊತೆಗೆ, ಈಗ 3 ರೋಡ್ ಕೂಡೋ ಕಡೆ ಅದೇನೇನೋ ಹಾಕಿರ್ತಾರೆ, ಎಲೆ ಅದು ಇದು ಎಲ್ಲ ಚೆಲ್ಲಿರ್ತಾರೆ, ದಾಟ್ಬೇಡಿ ಅಂತ ಮನೆಯಲ್ಲಿ ಹೇಳ್ತಾರೆ, ದಾಟಿದ್ರೆ ನೆಗೆಟಿವಿಟಿ ಬರುತ್ತೆ ಅಂತ ಹೇಳ್ತಾರೆ, ಅದು ನಿಜಾನ? ಖಂಡಿತ. ಮುಕ್ತಿ ಅನ್ನೋದೇನು ಹೇಳಿ, ಮುಕ್ತಾಯ ಆಗ್ಬಿಡ್ಲಿ ಅಂತ. 3 ಅಂದ್ರೆ ಮುಕ್ತಿ ಅಂತೀವಿ. 3 ಆ 3 ನಂಬರ್ ಬಂದು ಗುರು ಲೆಕ್ಕದಲ್ಲಿ ಇದೆ. ಹಾಗಾಗಿ ಗುರುವಿಂದ ಮಾತ್ರ ಸಾಧ್ಯ ಆಗುತ್ತೆ, ಏನ್ ಬೇಕಾದ್ರೆ ಮಾಡ್ಬೋದು. ಗುರು ಅನ್ನೋದು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಬಂದು ನೋಡಿದ್ರೆ ಗುರುಗೆ, ಮಹಾಗಣಪತಿ ಅವ್ರಿಗೇನು ಪ್ರಿಫರೆನ್ಸ್ ಇದೆ. ಈ 3 ದಾರಿ ಅನ್ನೋದು ತುಂಬಾ ವಿಶೇಷ. ಅಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ನಾನು ಅದಕ್ಕೆ ಕೆಲವೊಂದೆಲ್ಲರಿಗೂ ನಾನು ಏನಾದ್ರೂ ಸ್ವಲ್ಪ ರೆಡಿ ಮಾಡ್ಕೊಟ್ಟೆ ಅಂದ್ರೆ ನಾನು ಫಸ್ಟ್ ಗೈಡ್ ಮಾಡೋದಷ್ಟೇ, ಯಾರು ಮಧ್ಯ ರೋಡಲ್ಲಿ ತುಳಿಬಾರ್ದು, ಆ ರೀತಿ ಆ ದಾರಿಯಲ್ಲಿ ಕೂಡುವ ಅಂತ ಕಾರ್ನರ್ ಅಲ್ಲಿ ತುಳಿಬೇಕು ಅಂತ ನಾನು ಹೇಳ್ತೀನಿ, ಗೈಡ್ ಮಾಡ್ತೀನಿ. ನಿಮ್ಗೆ ಸಮಸ್ಯೆ ನಿವಾರಣೆ ಆಗತ್ತೆ, ಬೇರೆಯವ್ರಿಗೆ ರೇಡಿಯೇಟ್ ಆಗುತ್ತೆ, ಅದಕ್ಕೆ ಸೈಡ್ ಅಲ್ಲಿ ತುಳಿರಿ, ಸೈಡ್ ಮಾಡಿ. ನೀವು ಪರಿಹಾರ ಕೊಟ್ಟಿರ್ತೀರಾ, ಆ ಪರಿಹಾರದ ಪ್ರಕಾರ ಅವರು ಖಂಡಿತ ಗೈಡ್ ಮಾಡಿನೇ ಕಳ್ಸೋದು ಅವ್ರಿಗೆ. ನಾನು ಯಾವ್ದೇ ಕಾರಣಕ್ಕೂ ಮಧ್ಯದಲ್ಲಿ ತುಳಿಬಾರ್ದು ಅಂತ ವಾರ್ನ್ ಮಾಡೇ ಕಳಿಸ್ತೀನಿ. ಯಾವ್ದೇ ಕಾರಣಕ್ಕೂ ಮಧ್ಯ ದಾರಿಯಲ್ಲಿ ತುಳಿಬಾರ್ದು, ಸೈಡ್ ಅಲ್ಲಿ ತುಳಿಬೇಕು ಅಂತಾನೆ ನಾನು ವಾರ್ನ್ ಮಾಡಿ ಅವ್ರಿಗೆ ಗೈಡ್ ಮಾಡಿನೇ ಕಳ್ಸೋದು. ಕೆಲವೊಬ್ರು ಮೊಟ್ಟೆ ಎಲ್ಲ ಹೊಡೆದಿರ್ತಾರೆ, ತಪ್ಪು. ಈಗ ಈ 3 ದಾರಿಯಲ್ಲಿ ಕೆಲವರದೆಲ್ಲ ನಿಂಬೆಹಣ್ಣು ತುಳಿಯೋದು, ಮೊಟ್ಟೆ ಹೊಡಿಯೋದು, ಸೌತೆಕಾಯಿ ಎಲ್ಲ ಹೊಡಿತಾರೆ ಕ್ಲಿಯರ್ ಆಗ್ಲಿಕ್ಕೆ. ನೀವು ನಿಮ್ದು ಕ್ಲಿಯರ್ ಮಾಡ್ಕೋತೀರಾ, ಒಂದ್ ಸ್ವಲ್ಪ ಸಾಮಾನ್ಯವಾಗಿ ಯೋಚನೆ ಮಾಡಿ. ನಮ್ದು ಕ್ಲಿಯರ್ ಆಯ್ತು, ಇನ್ನೊಬ್ರಿಗೆ ತಪ್ಪ ಅದು ರೇಡಿಯೇಟ್ ಆಗತ್ತೆ ಅನ್ನೋದು ಯಾಕೆ ನೀವು ಯೋಚನೆ ಮಾಡಲ್ಲ? ಅಂದ್ರೆ ಆ ರೋಡಲ್ಲಿ ಓಡಾಡೋರಿಗೆ ಬೇರೆಯವರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಖಂಡಿತ ನಿಮ್ಗೆ ಕ್ಲಿಯರ್ ಆಗಿರುತ್ತೆ, ಬಟ್ ನೀವ್ ಯಾಕೆ ಆ ರೀತಿ ಯೋಚನೆ ಮಾಡಿ ಅದನ್ನೇ ಹೋಗಿ ಸೈಡ್ ಮಾಡಿದ್ರೆ, ಅಪ್ಪ ನಂದೇನೋ ಸಮಸ್ಯೆ ನಿವಾರಣೆ ಆಗಿದೆ, ಯಾರೋ ಒಂದು ಗುರುಗಳಿಂದ ಸಿಕ್ಕಿದೆ, ನನ್ ಸಮಸ್ಯೆ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋ ಒಂದು ಆಲೋಚನೆ ಶಕ್ತಿ ನಿಮ್ಮಲ್ಲಿ ಇಲ್ಲ. ಯಾಕೆ ನಾನೇ ಕೇಳ್ತೀನಿ. ಆ ರೀತಿ ನೀವು ತಿಳ್ಕೊಂಡು ಸೈಡ್ ಅಲ್ಲಿ ಮಾಡಿ, ನಿಮ್ಗೂ ಕ್ಲಿಯರ್ ಆಗಿರೋದು, ಇನ್ನೊಬ್ರಿಗೂ ತೊಂದರೆನೂ ಆಗಲ್ಲ. ನಾನು ಆ ಸಾರಿಗೆ ಹೇಳದೆ ಹಾಗೆ ಕೆಟ್ಟದ್ ಮಾಡ್ಬಿಡಿ, ಕೆಟ್ಟದ್ ಬಯಸ್ಬಿಡಿ ಅಂತ ಹೇಳ್ತಿರ್ತೀನಿ. ನಿಮ್ ಸಮಸ್ಯೆ ಇದ್ದಾಗ ನೀವು ಸಮಸ್ಯೆ ಪರಿಹಾರ ಮಾಡ್ಕೊಂಡಾಗ, ಆ ಪರಿಹಾರ ಆದಾಗ ನೀವು ಸೈಡ್ ಅಲ್ಲಿ ಮಾಡಿ, ಇನ್ನೊಬ್ರಿಗೂ ತೊಂದರೆನೂ ಆಗಲ್ಲ. ಆ ರೀತಿ ಆಲೋಚನೆ ಇಟ್ಕೊಂಡು ಮಾಡಿ, ನಿಮ್ಗೂ ಪರಿಹಾರ ಆಗುತ್ತೆ, ಬೇರೆಯವ್ರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ತೀನಿ. ಈ ಮಕ್ಕಳು ಆಟ ಆಡ್ತಾ ಇರ್ತವೆ, ಅವೆಲ್ಲೆಲ್ಲ ಆಟ ಆಡ್ತಾವ ಗೊತ್ತಾಗೋದಿಲ್ಲ, 3 ದಾರಿ ರಸ್ತೆನೋ ಏನೋ ಗೊತ್ತಾಗೋದಿಲ್ಲ. ಮಕ್ಳಿಗೆ ಏನೋ ಒಂದು ಫೀಲಿಂಗ್ ಇರುತ್ತೆ, ಊಟ ಸೇರೋದಿಲ್ವೋ ಏನೋ ಒಂದು ಅದಾಗಿದೆ ಅನ್ನೋದು ಈಗ ಗೊತ್ತಾಗುತ್ತೆ ಮಕ್ಳಿಗಾಗ್ಲಿ, ಇಲ್ಲ ದೊಡ್ಡವರು. ಈಗ ನಾವೇ ಗಾಡಿ ತುಂಬಾ ಜನ ನನ್ನ ಹತ್ರ ಬಂದಿದ್ದಾರೆ. ನಿನ್ನೆ ಒಂದು ಪಾಪು ಬೆಳಗ್ಗೆ ಅಷ್ಟು ಸ್ನೇಹಿತ ಅವನು ಫೋನ್ ಮಾಡ, ಹುಷಾರಿಲ್ಲ ಅಂತ. ಸರಿ ಅನ್ಬಿಟ್ಟು ಮಂತ್ರ ಹಾಕು ಅಂತ ಹೇಳ್ದ. ಸರಿ ನಾನು ಈಗ ತಾನೇ ಹೇಳ್ತಿದ್ದೀನಿ ಅಂದ್ಬಿಟ್ಟು ಹೇಳ್ದೆ. ಓಕೆ ಅನ್ಬಿಟ್ಟು ಪಾಪು ಬಂತು, ಅವ್ರ ಅಂಕಲ್ ಕರ್ಕೊಂಡ್ಬಂದ್ರು. ಜಸ್ಟ್ ನಾನು ಹಿಂಗ ಪಾಪನ ಮುಟ್ಟಿದಷ್ಟೇ ಗೊತ್ತಾಯ್ತು ಇದಕ್ಕೆ ಪ್ರಾಬ್ಲಮ್ ಇಂದ. ತುಂಬಾ ಜ್ವರ ಇತ್ತು, ನೋ ಪ್ರಾಬ್ಲಮ್. ಜಸ್ಟ್ ಒಬ್ರು ಮಕ್ಕಳು ಟಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಬಿದ್ದಿದಾರೋ, ಏನಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳೋದು ಜ್ಞಾನ ಬೇಕು ಅಂತ ಹೇಳ್ತೀವಿ.
ಯಾವುದೇ ಒಂದು ಏನೇನ್ ನಾವು ತಿಳ್ಕೊಬೇಕು, ಜ್ಞಾನ ಇತ್ತಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಏನ್ ಬೇಕಾದ್ರೆ ಅಸಾಧ್ಯವಾದ ಸಾಧ್ಯ ಮಾಡ್ಬೋದು ನೀವು. ಅದೆಷ್ಟು ಏನೋ ದೊಡ್ಡ ಇದೇನಿಲ್ಲ, ಸಾಧನೆ ಅಷ್ಟೇ ಮಾಡ್ಬೇಕು. ಸಾಧನೆ ಸಿದ್ಧಿಗಳನ್ನ ಪಡ್ಕೋಬೇಕು, ಖಂಡಿತ ಪಡ್ಕೋಬೇಕು. ಪಡ್ಕೊಂಡು ಆದ್ಮೇಲೆ ಅದನ್ನ ನಿಭಾಯಿಸೋದು ಇನ್ನೂ ದೊಡ್ಡ ಕಷ್ಟ. ಅದು ತುಂಬಾ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಅದನ್ನ ಒಳ್ಳೆ ಮಾರ್ಗದಲ್ಲೇ ನಡೆಸ್ಬೇಕು, ಅದನ್ನ ಹೊರತು ಸ್ವಾರ್ಥಕ್ಕಾಗಿ ಯಾವತ್ತೂ ಉಪಯೋಗಿಸಬಾರ್ದು. ಅದು ನಮ್ಮಿಂದ ಹೋಗುತ್ತೆ. ಈಗ ನೀವ್ ಹೇಳಿದ್ರಿ ಪರಿಹಾರ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ಖಂಡಿತ ಇದೇ ನನ್ನ ಮಕ್ಕಳು ವಿಚಾರದಲ್ಲಿ ಪರಿಹಾರಗಳಲ್ಲಿ ಇನ್ನೊಂದು ಕೆಲವೊಂದು ಈ ಬ್ಲಾಕ್ ಸಾಲ್ಟ್, ಒಣಮೆಣಸಿನ್ಕಾಯಿ 3 ಬೆಳ್ಳುಳ್ಳಿ ಪೀಸ್, ಕರಿಮೆಣಸು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಕರ್ಪೂರ 3 ಕರ್ಪೂರ ಇಷ್ಟು ಹಾಕಿ ಒಂದು ಕವರ್ ಅಲ್ಲಿ ಹಾಕೊಂಡು ಸೇಮ್ ಈ ತರ ಒಂಬಸರಿ ಮಾಡಿ ಇಳಿ ತೆಗೆದ್ಬಿಟ್ಟು ಅದನ್ನ ಹೊರಗಡೆ ತಗೊಂಡು ಸುಟ್ಟಾಕ್ಬೇಕು. ಇದು ಮಂಗಳವಾರ, ಶುಕ್ರವಾರ, ಭಾನುವಾರ ಸಂಜೆ 6 ಗಂಟೆ ಮೇಲೆ ಸುಟ್ಟಾಕಿದ್ರೆ ನಿಮ್ಗೆ ಯಾವುದೇ ದೃಷ್ಟಿ ಆಗಿರ್ಬೋದು, ದಾಟ ಆಗಿರ್ಬೋದು, ಏನಾದ್ರೂ ನೆಗೆಟಿವ್ ಪ್ರೋಸೆಸ್ ಆಗಿದ್ರೆ, ತುಂಬಾ ಸಮಸ್ಯೆ ಆಗ್ತಿದ್ರೆ, ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಅದೆಲ್ಲ ಸಾಲ್ವ್ ಆಗುತ್ತೆ. ಮಾಡ್ಬೋದು. ಮಕ್ಕಳು, ಚಿಕ್ಕವರು, ದೊಡ್ಡವರು ಎಲ್ಲರೂ ಮಾಡ್ಬೋದು. ಸಡನ್ ಆಗಿ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನೀವು ಆ ಕ್ಷಣಕ್ಕೆ ಮಾಡುವಂತದ್ದು ಕೆಲಸ ಉಪ್ಪಲ್ಲಿ ಮಕ್ಕಳಿಗೆ ದೃಷ್ಟಿ ತೆಗೆದ್ರೆ ಖಂಡಿತ ಕ್ಲಿಯರ್ ಆಗುತ್ತೆ, ಅದು ಹೇಳ್ಕೊಳ್ಳುತ್ತೆ. ಕರಿಮೆಣಸನ್ನ ಯೂಸ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಇದಕ್ಕಿದ್ದಾಗೆ ಈಗ ಮಕ್ಕಳು ನಾರ್ಮಲ್ ಆಗಿರುತ್ತೆ, ಇದಕ್ಕಿದ್ದಾಗೆ ಹಠ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ನನ್ನ ಕೈಲಿ ಆಗೋದಿಲ್ಲ, ನಾ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ರೀಸನ್ಗಳು ಏನಾದ್ರು ಈಗ ಸೈಂಟಿಫಿಕ್ ಆಗಿ ಒಂದು ಹಠ ಯಾಕಾಗುತ್ತೆ ಅಂದ್ರೆ ನೀವು ಮಾಡಿರೋದು ಹರಕೆಗಳಾಗಿರುತ್ತೆ, ಇಲ್ಲ ನಿಮ್ ಮನೆ ದೇವರು ಈ ತರ ಹೋಗ್ದಿರ ಇರೋದು, ಲಾಂಗ್ ಟೈಮ್ ಅಲ್ಲಿ ಮನೇಲಿ ಇರ್ತೀರಾ, ಮರ್ತ್ಬಿಟ್ಟಿರ್ತೀರಾ, ಹರಕೆಗಳು ಮಾಡ್ಬಿಟ್ಟು ಆ ಮಗು ವಿಚಾರದಲ್ಲಿ ಅದು ಹಠ ಮಾಡ್ತಾ ಇರುತ್ತೆ. ಆ ಒಂದು ದೈವ ಶಕ್ತಿ ಚಾರ್ಜ್ ಆಗ್ತಾ ಇರುತ್ತೆ. ನೀನ್ ಹರಕೆ ಮಾಡಿದ್ಯಾ, ಇದನ್ನ ತೀರ್ಸಿಲ್ಲ ಅಂತ, ಅದಕ್ಕೋಸ್ಕರ ಮಕ್ಳು ಹಠ ಮಾಡ್ತಾರೆ. ಅವಾಗ ಯಾರಾದ್ರೂ ಗುರುಗಳ ಹತ್ರ ಹೋದಾಗ, ನೋಡಪ್ಪ ನೀನ್ ಇಂತ ಹರಕೆ ಮಾಡಿದ್ಯಾ, ಇದನ್ನ ಪೆಂಡಿಂಗ್ ಇಟ್ಟಿದ್ಯಾ, ಅದನ್ನ ಹೋಗಿ ತೀರ್ಸ್ಕೊಬ, ಅವಾಗ ನಾರ್ಮಲ್ ಆಗ್ತದೆ. 6 ಜನಕ್ಕೆ ನಾ ಹೇಳಿದ್ದೀನಿ ಈ ತರ ಹರಕೆಗಳು ಪೆಂಡಿಂಗ್ ಇರೋದು ಮಾಡಿದ್ದಾರೆ, ಅವಾಗ ನಾರ್ಮಲ್ ಆಗಿದೆ. ಈ ಹರಕೆ ಹೇಳಿದ್ರಿ, ಹರಕೆನೂ ಹೊತ್ಕೊಂಡ್ಬಿಡ್ತಾರೆ, ಅದು ಇಷ್ಟು ವರ್ಷಕ್ಕೆ ಪೂರೈಸ್ತೀನಿ ಅಂತ ನಮ್ಮ ಜನ ಏನಾದ್ರು ಬಿಸ್ನೆಸ್ ಆಗ್ಬಿಟ್ಟಿದೆ. ಹರಕೆ ಮಾಡೋ ದೇವ್ರ ಹತ್ರ ಏನ್ ಗೊತ್ತಾ, ನಾನ್ ನಿನ್ಗೆ ಕುರಿ ಕೊಟ್ರೆ ನೀನ್ ನಂಗೆ ಈ ಕಾರ್ಯ ಮಾಡ್ಕೊಡು ಅಂತ ಕೇಳ್ತಾರೆ. ಈಗ ಹೆಚ್ಚು ಕಡಿಮೆ ಖಂಡಿತ. ಆದ್ರೆ ನಾವೇ ಹೇಳೋದೇನ್ ಗೊತ್ತಾ, ನೀನ್ ಕುರಿ ಕೊಡು ಅಂದವ್ರು ಯಾರು ನಿನ್ನ ದೇವ್ರಿಗೆ? ನೀನೇನ ದೇವ್ರು ಬಂದ್ ನಿನ್ಗೆ ಅದೇ ಮಾಡು, ಹರಕೆ ಮಾಡು ಅಂತ ಕೇಳಿದಾರ? ಇಲ್ಲಲ್ಲ, ಅದೇ ಭಕ್ತಿಯಿಂದ ಹೋಗಿ ಕೇಳ್ಕೊ, ನಿನ್ಗೇನ್ ಬೇಕು ಅದು ಯಾಕೆ ನಡೆಯಲ್ಲ ಅಂತ ಹೇಳ್ತೀನಿ. ಹರಕೆ ಮಾಡೋದಷ್ಟು ಸುಲಭ, ತೀರ್ಸೋದ್ ತುಂಬಾ ಕಷ್ಟ. ನೀವ್ ಮಾಡೋದ್ ಮಾಡ್ಬಿಡ್ತೀರಾ, ಅದ್ ತೀರ್ಸದೇ ಇರ್ತೀರಾ, ಪೆಂಡಿಂಗ್ ಇಟ್ಟಿರ್ತೀರಾ, ನಿಮ್ಗೆ ತುಂಬಾ ಎಫೆಕ್ಟ್ ಹೊಡಿಯುತ್ತೆ. ಹರಕೆಯಿಂದನೂ ನೆಗೆಟಿವ್ ಎಫೆಕ್ಟ್ ಹೊಡಿಯುತ್ತೆ ಅಂತ ಹೇಳ್ತಿದ್ದಾರೆ. ಹರಕೆಯಿಂದ ನೆಗೆಟಿವ್ ಎಫೆಕ್ಟ್ ಅನ್ನೋದಕ್ಕಿಂತ ನೀವು ಮಾಡಿರೋದು ಆ ದೈವ ಶಕ್ತಿದು ನಿಮ್ಗೆ ತಡಿತಾ ಇರುತ್ತೆ. ಕೆಲಸ ಕಾರ್ಯಗಳಾಗ್ದಿದ್ದಾಗೆ ಹರಕೆಗಳು ಇದೇ ರೀತಿ, ಅದ್ ನೆಗೆಟಿವ್ ಅನ್ಲಿಕ್ಕೆ ಬರಲ್ಲ. ಹಾಗಾಗಿ ಅದು ದೈವ ಶಕ್ತಿ ಇದೆ ಮಾಡಿರ್ತೀರಲ್ಲ, ಅದು ತಡಿತಾ ಇರುತ್ತೆ. ನೀನ್ ನನ್ ಮಾಡಿಲ್ಲ ಅಂತ ಯಾಕೆ ಕೇಳ್ಕೊಂತೀರಾ? ಅದೇ ಭಕ್ತಿಯಿಂದ, ಅಪ್ಪ ನನ್ನ ಹತ್ರ ರಾಮ ಕೃಷ್ಣ ಗೋವಿಂದ ಇಂತ ಕೆಲಸ ಮಾಡ್ಕೊಡಪ್ಪ ಭಗವಂತ ಅಂದ್ರೆ ಮಾಡ್ಕೊಡ್ತಾರೆ. ಅದ್ ಬಿಟ್ಬಿಟ್ಟು ನಾನು ಕುರಿ ಕೊಡ್ತೀನಿ, ಕೋಳಿ ಕೊಡ್ತೀನಿ, ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಯಾಕೆ ಕೇಳ್ಕೊತೀರಾ? ಅದನ್ನೇ ಭಕ್ತಿಯಿಂದ ಹೋಗ್ಬಿಟ್ಟು, ನಾನು ಒಂದೇ ಮಾತು ಹೇಳಿ, ಭಕ್ತಿಯಿಂದ ಹೋಗ್ಬಿಟ್ಟು ಪರಮಾತ್ಮ, ಮಾರುತಿ, ಶ್ರೀ ಆಂಜನೇಯ ಈ ಕೆಲಸ ಮಾಡ್ಕೊಡಪ್ಪ ಅಂತ ಕೇಳಿ ಖಂಡಿತ ಯಾಕಾಗಲ್ಲ. ನಾನು ಅದನ್ನೇ ಹೇಳ್ತೀನಿ, ಭಕ್ತಿ ಎಂಬ ಜ್ಯೋತಿ ನಿನ್ನಲ್ಲಿ ಬೆಳಗ್ಸೋ ಭಗವಂತ ಖಂಡಿತ ನಿನ್ಗೂ ಕಾಣಿಸ್ತೀನಿ ಅಂತಾನೆ ಹೇಳ್ತೀನಿ. ಭಕ್ತಿ ಇರಬೇಕು, ಆ ನಂಬಿಕೆ ಶ್ರದ್ಧೆಯಿಂದ ಮಾಡು. ನೀನ್ ಅರ್ಕೆ ಮಾಡಿನೇ ನೀ ದೇವರಿಂದ ಕಾರ್ಯ ಮಾಡಿಸ್ಕೋಬೇಕಂತೇನಿಲ್ಲ, ಭಕ್ತಿಯಿಂದನೂ ಮಾಡು, ಖಂಡಿತ ಆಗತ್ತೆ. ಪ್ಲಸ್ ಇನ್ನೊಂದು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಯಾಕೆ ಈ ಮಂತ್ರ ಶಕ್ತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಸಮಯದಲ್ಲಿ ದೈವ ಶಕ್ತಿಗೆ ತುಂಬಾ ಒಂದು ಪವರ್ಫುಲ್ ಇರುತ್ತೆ. ಹಾಗಾಗಿ ಅಮಾವಾಸ್ಯೆ ಸಮಯದಲ್ಲಿ ದೈವ ಶಕ್ತಿಗೆ ಈ ಶಕ್ತಿ ಕುಗ್ಗುತ್ತೆ, ಅವರು ಸಂಚಾರಕ್ಕೆ ಹೋಗಲ್ಲ. ಹಾಗಾಗಿ ಅವರು ಸ್ಟಿಲ್ ಆಗ್ಬಿಡ್ತಾರೆ. ಹಾಗಾಗಿ ಶಕ್ತಿ ಕಡಿಮೆ ಆಗುತ್ತೆ, ಅದಕ್ಕೆ ಅವರು ಯಾವುದೇ ರೀತಿ ಮಾಡಲ್ಲ. ಈ ಅಮಾವಾಸ್ಯೆ ಸಮಯದಲ್ಲಿ ಮಾಂತ್ರಿಕ ತಾಂತ್ರಿಕ ಶಕ್ತಿಗಳಿಗೆ ತುಂಬಾನೇ ಪ್ರಾಮುಖ್ಯವಾಗಿರುತ್ತೆ ಅಮಾವಾಸ್ಯೆ ಸಮಯದಲ್ಲಿ. ಹಾಗಾಗಿ ಈ ಹುಣ್ಣಿಮೆ ಸಮಯದಲ್ಲಿ ದೈವ ಶಕ್ತಿ ಕೆಲಸ, ಈ ದುಷ್ಟ ಶಕ್ತಿಗಳದೆಲ್ಲ ಅಮಾವಾಸ್ಯೆ ಸಮಯದಲ್ಲಿ, ಕತ್ತಲ ಸಮಯದಲ್ಲಿ ಬೆಳಕಿದ್ರೆ ನೋಡಿ, ಸೂರ್ಯನ ಬೆಳಕಲ್ಲಿ ಆತ್ಮಗಳು ಹೊರಕಾಗಲ್ಲ. ಆತ್ಮಗಳಿಂದನೂ ಅಷ್ಟೇ ಒಂದು ದುಷ್ಟ ಶಕ್ತಿಗಳು ವರ್ಕ್ ಆಗಲ್ಲ. ಸೂರ್ಯನ ಕಿರಣ ಆ ದೈವ ಶಕ್ತಿಯಿಂದ ಅವು ಎಲ್ಲ ಮರೆಯಾಗ್ಬಿಡ್ತವೆ. ಹಾಗಾಗಿ ಅಮಾವಾಸ್ಯೆ ಸಮಯದಲ್ಲಿ ಈ ಒಂದು ಎನರ್ಜೀಸ್ ವರ್ಕ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್ಸ್ ಈ ತರ ಹುಣ್ಣಿಮೆ ಅಮಾವಾಸ್ಯೆ ಸಮಯದಲ್ಲಿ. ಈಗ ಕೆಲವೊಂದು ವಿಚಾರದಲ್ಲಿ ನಾವು ಒಂದು ಹುಣ್ಣಿಮೆ ಸಮಯದಲ್ಲಿ ಆಗಿರ್ಬೋದು, ಕೆಲವೊಂದು ರೇರ್ ಒಂದು ನೆಗೆಟಿವ್ಸ್ ತೆಗಿಬೇಕಂದ್ರೆ ಆಕ್ಚುಲಿ ನಾವು ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಕೇಸಸ್ ಹ್ಯಾಂಡಲ್ ಮಾಡಲ್ಲ. ಯಾರು ನೋಡೋಕೆ ಏನ್ ಗುರುಗಳೇ ಅಮಾವಾಸ್ಯೆ ಹುಣ್ಣಿಮೆದಲ್ಲಿ ತುಂಬಾ ಜನ ನೋಡ್ತಾರೆ, ನೀವು ನೋಡೋದೇ ಇಲ್ಲ ಅಂದ್ರೆ ಅವ್ರ ತರ ನಾನಲ್ಲ, ನಾನೇ ಒಂಥರ ಡಿಫ್ರೆಂಟ್, ನಾನು ನೋಡಲ್ಲ, ನನ್ನ ಪಾಡಿಗೆ ನಾನು ಧ್ಯಾನ ಜಪ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಸಮಯದಲ್ಲಿ ನಮ್ಮ ಧ್ಯಾನ ಜಪ ಅನುಷ್ಠಾನಗಳು ಮಾಡ್ಕೋಬೇಕು ನಾವು. ಹಾಗಾಗಿ ಆಗ ಏನೋ ಒಂದು ಕೆಲವೊಂದು ಮಾಡ್ಬೋದು.
ತಾಂತ್ರಿಕ ವಿದ್ಯೆಗಳು ಮಾಡ್ತಾರೆ, ಹಿಂಗೆಲ್ಲ ಮಾಡ್ಬೋದು. ಮಂತ್ರ ಯಂತ್ರ ತಂತ್ರ ಮಾಡ್ಬೋದು, ನಮ್ಮ ಶಕ್ತಿನ ಬಿಲ್ಡ್ ಮಾಡ್ಬೋದು, ಈ ಥರ ಎಲ್ಲ ಇರುತ್ತೆ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಉದ್ದವಾಗಿ ಬಿಡಿಸಿ ಹೇಳಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ನೀವು ಅರ್ಥ ಮಾಡ್ಕೋತೀರಾ ನೋಡಿ. ನಮಗೆ ಇದ್ರಲ್ಲಿ ಒಂದೇ ಒಂದು ಪ್ರಶ್ನೆ ಬರೋದೇನು ಅಂತ, ಮಾಂತ್ರಿಕ ವಿದ್ಯೆಗಾಗಿ ತಾಂತ್ರಿಕ ವಿದ್ಯೆಗಾಗಿ ನಾನು ನೋಡಿದ್ರೆ ಕಾಳಿ ದೇವಿನ ಪೂಜೆ ಮಾಡ್ತಾರೆ. ಖಂಡಿತ ಕಾಳಿ ದೇವಿ ಒಳ್ಳೆಯವ್ರಿಗೂ ಕೊಡ್ತಾಳೆ, ಕೆಟ್ಟವ್ರಿಗೂ ಕೊಡ್ತಾಳೆ. ತಾಯಿ ಆ ಅಮ್ಮ ಎಲ್ಲಾರ್ಗು ಕರುಣಾಮಯಿ. ದೇವರು ಹುಲಿ ಬೇಯಿಸಲ್ಲ ಅಂತಾರಲ್ಲ, ಖಂಡಿತ ತಾಯಿ ಹತ್ರ ಹೋದ್ರೆ ಏನ್ ಬೇಕಾದ್ರೆ ಕೊಡ್ತಾಳೆ. ಬಟ್ ಕೆಟ್ಟದ್ದೇ ಜಾಸ್ತಿ ಮಾಡಕ್ ಹೋಗ್ತೀರ, ಕೆಟ್ಟದ್ದಕ್ಕೆ ಕೇಳ್ತೀರಾ, ಯಾಕಂದ್ರೆ ಬಲಿ ಕೊಟ್ಬಿಟ್ಟು ಮಾಡಕ್ ಹೋಗ್ತೀರಾ. ನಾನು ಮಹಾಕಾಳಿನ ಸೌಮ್ಯ ರೂಪಿಣಿಯಾಗಿ ಸಿದ್ಧಿ ಮಾಡ್ಕೊಂಡಿದ್ದೀನಿ, ಯಾವುದೇ ತಾಂತ್ರಿಕ ಮಾಂತ್ರಿಕದಿಂದ ಮಾಡಿಲ್ಲ. ನಾನು ಜಪ ಅನುಷ್ಠಾನದಿಂದ ಮಾಡಿದ್ದೀನಿ. ಅದೇ ಒಂದು ಮಹಾಕಾಳಿ ಮಂತ್ರದಿಂದ ಎಷ್ಟೋ ಜನಕ್ಕೆ ನಾನು ಸಾಲ್ವ್ ಮಾಡಿದ್ದೀನಿ. ಇದೇ ಅಮ್ಮ ಅಂತ ಕೇಳಿ ನಾನು ಮಾಡಿದ್ದೀನಿ. ನಾನು ಪ್ರತಿದಿನ ಏನೇ ಒಂದು ಮಾಡ್ಬೇಕಂದ್ರೂ ಆ ತಾಯಿನ ಆರಾಧಿಸ್ತೀನಿ, ಭಕ್ತಿ ಭಾವ. ಆಗ ಶಕ್ತಿನೂ ಆ ಜ್ಞಾನನೂ ತಾಯಿ ನಮ್ಗೆ ಖಂಡಿತ ಯಾವಾಗ್ಲೂ ರಕ್ಷಣೆ. ಯಾಕಂದ್ರೆ ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ನಾ ಹೇಳ್ಕೊಟ್ಟಂತ ವಿದ್ಯೆನೆ ನನಗೆ ರಿಟರ್ನ್ ಮಾಡಿದ್ದು ಈ ಮಹಾಕಾಳಿ ವಿದ್ಯೆದಲ್ಲಿ. ಅದಕ್ಕೆ ನಾನು ಕೆಲವ್ರಿಗೆ ಈ ವಿದ್ಯೆಗಳನ್ನ ಕಲ್ಸಲ್ಲ, ಯಾಕಂದ್ರೆ ಅವರು ಗುರುಗೆ ತಿರುಮಂತ್ರ ಹಾಕ್ಬಿಡ್ತಾರೆ. ಹಾಗಾಗಿ ನನ್ಗೆ ಅದು ಎಫೆಕ್ಟ್ ಹೊಡೆದಿತ್ತು ಮಹಾಕಾಳಿ ವಿಚಾರದಲ್ಲಿ. ಆಮೇಲೆ ನಾನು ಕಾಳಿನ ಆರಾಧನೆ ಮಾಡಿ, ಅಮ್ಮ ಒಳ್ಳೆಯವ್ರು ಬಂದ್ರೂ ನೀವ್ ಕೊಡ್ತೀಯ, ಕೆಟ್ಟವ್ರು ಬಂದ್ರೂ ಕೊಡ್ತೀಯ, ಸ್ವಲ್ಪ ನಿನ್ನ ಮಗನ ವಿಚಾರದಲ್ಲಿ ನ್ಯಾಯ ಸತ್ಯ ಧರ್ಮವಾಗಿ ನೋಡಿ ನನಗೆ ಶಿಕ್ಷೆ ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ಸುಮ್ಮನೆ ಕೇಳಿದವರು ಬಂದವರೆಲ್ಲ ಕೇಳ್ದಂಗೆಲ್ಲ ನೀನ್ ನನ್ಗೇನಾದ್ರು ಶಿಕ್ಷೆ ಕೊಟ್ರೆ ನಾ ಏನ್ ಮಾಡ್ಲಿ, ನನಗೇನ್ ತಪ್ಪು ಮಾಡಿದೆ ಅಂದ್ರೆ ಈ ಶಿಕ್ಷೆ ಅಂತ ನಾನು ಕೇಳಿದ್ದೆ. ಯಾಕಂದ್ರೆ ನಾ ಹೇಳ್ಕೊಟ್ಟಂತ ವಿದ್ಯೆ ನನಗೆ ವಾಪಸ್ ಮಾಡಿದ್ದು. ಆಮೇಲೆ ತಾಯಿ ಹೇಳಿದ್ರು, ಅದನ್ನ ನಾನು ಆರಾಧನೆ ಮಾಡಿ ತಾಯಿಯಲ್ಲಿ ಕೇಳಿದಾಗ ಆಯ್ತು, ನಿನ್ನ ವಿಚಾರದಲ್ಲಿ ಯಾವುದೇ ನಾನು ನಿನ್ಗೆ ಇದು ಮಾಡಲ್ಲ, ರಕ್ಷಣೆ ಮಾಡ್ತೀನಿ ಅಂತ ತಾಯಿ ಹತ್ರ ನಾನು ಜಪ ಮಾಡಿ ಧ್ಯಾನ ಮಾಡಿ ತಾಯಿನ ಹೋಲಿಸ್ಕೊಂಡು ಭಾಷೆ ತಗೊಂಡು. ಈಗ ನಾನು ಕೇಳಿದಂಗೆ ಆ ವಿಡಿಯೋಗೆ ಹಾವಿಂದಲೇ ಸಾವು ಅನ್ನೋಗೆ ನಾನು ಅದಕ್ಕೆ ಕೆಟ್ಟದ್ದು ಮಾಡಿದ್ರೆ ನೀವು ಕಲ್ತಿರೋ ವಿದ್ಯೆಗಳು ದುರುಪಯೋಗ ಪಡಿಸ್ಕೊಂಡು ನಿಮ್ಗೇನು ಅದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂದಂಗೆ ನಿಮ್ಮ ವಿನಾಶಕ್ಕೆ ನೀವೇ ವಿಪರೀತ ಬುದ್ಧಿ ತೋರಿಸ್ದಂಗೆ ಆಗತ್ತೆ. ಹಾಗಾಗಿ ಅದೆಲ್ಲ ನಿಮ್ ಕೈಯಲ್ಲೇ ಇರುತ್ತೆ, ಯಾವ ರೀತಿ ಉಪಯೋಗಿಸ್ಕೋಬೇಕು, ಹೇಗೆ ಅದನ್ನ ಉಪಯೋಗಿಸಿ ಒಳ್ಳೇದ್ ಮಾಡ್ಬೇಕು, ಇಲ್ಲ ಒಳ್ಳೇದ್ ಮಾಡಬಾರ್ದು, ಇಲ್ಲ ನಿನ್ಗಾಗಿ ಮಾಡ್ಕೋತೀಯ ಪರರಿಗಾಗಿ ಮಾಡ್ತೀಯ, ಅದು ನಿನ್ ಬಿಟ್ಟಿದ್ದು. ಅದಕ್ಕೆ ಜ್ಞಾನ ಇದ್ರೆ ಅದನ್ನ ನಡೆಸ್ಕೊಂಡು ಹೋಗ್ಬೋದು. ಅದು ಆಗ ಸಕಾಲಕ್ಕೆ ನಿಮ್ಗೆ ಕರೆಕ್ಟಾಗಿ ನಿಮ್ಮ ಒಂದು ದಾರಿಗಳೆಲ್ಲ ಸುಗಮವಾಗಿ ನಡೀತಾ ಇರುತ್ತೆ. ಅದ್ ಬಿಟ್ಬಿಟ್ಟು ನಾವು ಮಾಡಕ್ ಹೋದ್ರೆ ಆಗ್ಬಾರ್ದು ಆಯ್ತು ಅಂತಾರೆ ನೋಡಿ, ಆಗ್ಬಾರ್ದು ಆಗ್ಬಾರ್ದು ಆಯ್ತು ಅಂತಾರೆ, ಹಿಂಗೆಲ್ಲ ಇದ್ ಮಾಡ್ತಾರೆ.